ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ಅವನು ದೇವರಿಗೆ ವಿರೋಧಿಯಾಗಿದ್ದಾನೆ ಅಂತ ಪೌಲನು ಹೇಳ್ತಾನೆ. ಇದು ಹೇಗೆ ನಾವು ನೋಡಿದ್ವಿ, ಲೋಕದೊಳಗೆ ಇದ್ದೇವೆ, ಲೋಕವನ್ನ ತ್ಯಜಿಸಿ ಹೋಗಕ್ ಸಾಧ್ಯ ಇಲ್ಲ. ಆದರೆ ಪೌಲನು ಹೇಳ್ತಾನೆ, ದೇವರು ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತೇನೆ. ಹಾಗಾದ್ರೆ ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು, ನಾವು ಲೋಕದೊಳಗಿದ್ದೇವೆ, ಆದರೆ ಲೋಕವನ್ನ ನಾವು ಸ್ನೇಹಿತನನ್ನಾಗಿ ಆರಿಸಿಕೊಳ್ಬಾರ್ದು. ನಾವು ಅಬ್ರಹಾಮನ ಚರಿತ್ರೆ ಬಹಳ ಚೆನ್ನಾಗಿ ನೀವು ತಿಳಿದವರಾಗಿದ್ದೀರಿ. ಅಬ್ರಹಾಮನು ದೇವರನ್ನ ನಂಬಿದನು. ತನ್ನ ಸ್ವದೇಶ, ಬಂಧು ಬಳಗ ಮತ್ತು ಅನ್ಯರ ಆ ಒಂದು ಪಟ್ಟಣವನ್ನ, ಅನ್ಯರ ಒಂದು ಕುಟುಂಬವನ್ನ, ಆ ಸ್ಥಳದಿಂದ ಅವನು ಬಿಟ್ಟು ದೇವರನ್ನೇ ಹಿಂಬಾಲಿಸಿದಂತ ವ್ಯಕ್ತಿ ಅಬ್ರಹಾಮನು ದೇವರ ಹಿಂದೆ ಹೋದಾಗ ಏನಾದ ನಾವು ನೋಡ್ತೇವೆ. ಅನ್ಯರ ಸವಾಸಕ್ಕೆ ಹೋಗ್ಲಿಲ್ಲ. ಅವನೇ ಒಂದು ಪ್ರತ್ಯೇಕವಾದ ಜೀವಿತ ಮಾಡ್ತಿದ್ದ. ಅವನ ಕೆಲಸ ಕಾರ್ಯಗಳು, ಅನೇಕ ಅನ್ಯರ ಜೊತೆ ಅವನ ಸಹವಾಸಗಳು ಎಲ್ಲ ಇದ್ದು, ಆದ್ರೂ ಅವನು ಒಂದು ಪ್ರತ್ಯೇಕಿಸಲ್ಪಟ್ಟಿದ್ದ. ಅವನದೇ ಆದಂತ ಒಂದು ಕುಟುಂಬ, ಅವನದೇ ಆದಂತ ಆಳು ಕಾಳು, ಅವನದೇ ಆದಂತ ಒಂದು ವಿಸ್ತಾರವಾದ ಒಂದು ಗುಂಪು, ಕರ್ತನವನಿಗೆ ಕೊಟ್ಟಂತ ಆಸ್ತಿ ಪಾಸ್ತಿ, ಅದರಲ್ಲೇ ಅವನು ಸಂತೋಷ ಪಡುವನಾಗಿದ್ದ. ಹಾಗೆ ಅನೇಕರು ಏನ್ ಮಾಡ್ತೇವೆ, ನಾವು ಅನ್ಯರ ಸಹವಾಸ ಮಾಡೋದಷ್ಟೇ ಅಲ್ಲ, ಅವರ ಫ್ರೆಂಡ್ಸ್ ಅಂದ್ರೆ ಅವರ ಸ್ನೇಹದಿಂದ ಅನೇಕವಾದ ಕರ್ತನ ಆಶೀರ್ವಾದ ಕಳೆದುಕೊಳ್ತಾ ಹೋಗ್ತೇವೆ. ಅಬ್ರಹಾಂ ಸ್ನೇಹಿತನಾಗಿ ಮಾಡಿಕೊಂಡಿದ್ದು ಒಬ್ಬರನ್ನ ಮಾತ್ರ, ಅದು ದೇವರನ್ನ. ಅದಕ್ಕೆ ಕರ್ತನಾದ ದೇವರೇ ಕೂಡ ಹೇಳ್ತಾ ಇದ್ದಾರೆ, ಅಬ್ರಹಾಂ ನೀನು ನನ್ನ ಸ್ನೇಹಿತನು ಅಂತ. ದೇವರೇ ಅಬ್ರಹಾಮನನ್ನು ಮೆಚ್ಚಿಕೊಂಡ್ರು. ಆತ ನನ್ನ ನಂಬಿಕಸ್ಥನು ಮತ್ತು ನನ್ನ ಸ್ನೇಹಿತನು ಅಂತ. ಫ್ರೆಂಡ್, ದೇವರಿಗೆ ಅವನು ತುಂಬಾ ಫ್ರೆಂಡ್ ಆಗಿದ್ದ, ಕ್ಲೋಸ್ ಫ್ರೆಂಡ್. ಹಾಗೆ ಇಂದು ಲೋಕದಲ್ಲಿ ಇದ್ದೇವೆ ನಾವು. ಲೋಕದಲ್ಲಿ ಇದ್ದರೂ ನೀವೊಂದು ಪ್ರತ್ಯೇಕ ಕುಟುಂಬ, ದೇವರನ್ನ ನಂಬಿದ ಕುಟುಂಬ, ಒಂದು ಪ್ರತ್ಯೇಕಿಸಲ್ಪಟ್ಟ ಕುಟುಂಬ, ಒಂದು ಆಶೀರ್ವಾದ ಪಾತ್ರವಾದ ಒಂದು ಕುಟುಂಬ ಆಗಿರ್ಬೇಕು ಪ್ರಿಯರೇ. ಆಗ ಮಾತ್ರವೇ ಕರ್ತನ ಹೇರಳವಾದ ಒಂದು ಆಶೀರ್ವಾದ ನಿಮ್ಮ ಮೇಲೆ ಸುರಿಸ್ತಾರೆ. ಅಬ್ರಹಾಮನು ನಂಬಿಕಸ್ಥನಾಗಿದ್ದ, ದೇವರಿಗೆ ಫ್ರೆಂಡ್ ಆಗಿ ಇದ್ದ. ಆತ ಕೇಳಿದ್ದೆಲ್ಲವನ್ನ ದೇವರು ಕೊಟ್ರು. ಮುಪ್ಪಿನಲ್ಲೂ ಅವನ ಆಸೆಯನ್ನ ಕರ್ತನ್ ಪೂರ್ಣ ಮಾಡಿದ್ರು. ಅವನಿಗೆ ಏನೆಲ್ಲ ಆ ಒಂದು ಆಶೀರ್ವಾದ ಬರಬೇಕಿತ್ತು ಅದೆಲ್ಲವನ್ನು ಕರ್ತನು ಅನುಗ್ರಹಿಸಿದ್ರು. ಇವತ್ತು ನಾವು ಯಾವಾಗಲೂ ಅಬ್ರಹಾಮನಂತೆ, ಆತನಂತೆ ದೇವರಿಗೆ ನಾವು ಸ್ನೇಹಿತರು, ದೇವರು ನಮಗೆ ಸ್ನೇಹಿತನು, ನಾವು ಫ್ರೆಂಡ್. ದೇವರ ಹತ್ರನೇ ನಾವು ಮಾತಾಡ್ಬೇಕು. ನಮ್ಮ ಏನೇ ಕೊರತೆಗಳು, ನಮ್ಮ ಏನೇ ಕಷ್ಟ ಇರಲಿ, ನಮ್ಮ ಏನೇ ದುಃಖ ಇರಲಿ, ಓಡೋಗಿ ನಾವು ಫ್ರೆಂಡ್ಸ್ ಹತ್ರ ಹೇಳೋದಲ್ಲ, ನಾವು ಮತ್ತೊಬ್ಬರ ಹತ್ರ, ಅನ್ಯರ ಹತ್ರ ಹೋಗಿ ನಮ್ಮ ದುಃಖವನ್ನ ಹಂಚ್ಕೊಳ್ಳೋದಲ್ಲ. ದೇವರ ಹತ್ರ ಹೇಳ್ರಿ, ದೇವರು ಅದನ್ನ ಬಿಡುಗಡೆ ಕೊಡುವ. ಅಬ್ರಹಾಮನು ದೇವರಿಗೆ ಯಜ್ಞವನ್ನ ಸಮರ್ಪಿಸೋನಾಗಿದ್ದ. ಆತನು ಬಹಳ ಪ್ರೀತಿಯಿಂದ ಕರ್ತನನ್ನ ಆರಾಧಿಸೋನಾಗಿದ್ದ. ದೇವರ ಮೇಲೆ ಅಚಲವಾದ ನಂಬಿಕೆ ಇಟ್ಟಂತವನು ಅಬ್ರಹಾಂ. ಅದಕ್ಕೆ ದೇವರು ಅಬ್ರಹಾಮನನ್ನ ಪ್ರೀತಿಸಿದ್ರು. ನನ್ನ ಮೂಲ ಪಿತ ಎಂಬುದಾಗಿಯೂ ಪರಲೋಕದಲ್ಲಿ ಆತನಿಗೆ ಉತ್ತಮ ಸ್ಥಳವನ್ನು ಕೊಟ್ಟರು. ಇಂದು ನಾವು ಭೂಲೋಕದಲ್ಲಿದ್ದರೂ, ಲೋಕದಲ್ಲಿ ಇರುವಂತಹ ಒಂದು ಮಧ್ಯದಲ್ಲಿ, ಲೋಕದ ಜನಾಂಗಗಳ ಮಧ್ಯದಲ್ಲಿದ್ದರೂ ಲೋಕವನ್ನ ಪ್ರೀತಿಸದೆ ದೇವರನ್ನ ಪ್ರೀತಿಸ್ರಿ. ಆಗ ಅಬ್ರಹಾಮನಂತೆ ಸಕಲ ಆಶೀರ್ವಾದ ಈ ಭೂಲೋಕದಲ್ಲಿ ಹೊಂದುತ್ತೇವೆ, ಹಾಗೆ ನಿತ್ಯ ಜೀವದಲ್ಲೂ ಪರಲೋಕದಲ್ಲಿ ನಾವು ಸೇರಲ್ಪಡ್ತೇವೆ. ಎರಡೂ ಆಶೀರ್ವಾದ ನಮ್ಗೆ ಬೇಕು ಪ್ರಿಯರೇ. ಆ ಎರಡು ಆಶೀರ್ವಾದ ಇಂದು ನೀವು ಪಡ್ಕೊಳ್ಳಿ. ಈ ಲೋಕವನ್ನ ಎಷ್ಟು ಬೇಕೋ ಅಷ್ಟು, ಈ ಲೋಕದಲ್ಲಿರುವಂತಹ ಸ್ನೇಹಿತರನ್ನ ಎಷ್ಟು ಬೇಕೋ ಅಷ್ಟು, ನಮ್ಮ ಕೆಲಸ ಕಾರ್ಯದಲ್ಲೋ ಇನ್ನೊಂದು ಸ್ಥಳದಲ್ಲೋ ನಮಗೆ ಹೇಗೆ ಸಿಗ್ತಾರೋ ಅದೆಷ್ಟು ಬೇಕೋ ಅಷ್ಟು ಮಾತ್ರವೇ. ಆದರೆ ದೇವರನ್ನ ನಾವು ಸ್ನೇಹಿತನಾಗಿ ಮಾಡಿಕೊಂಡು ನಮ್ಮ ಕಷ್ಟ ಸುಖವನ್ನೆಲ್ಲ ದೇವರ ಹತ್ರ ಹಂಚ್ಕೋಬೇಕು. ದೇವರ ಮಕ್ಕಳೊಂದಿಗೆ ಸೇರೋದು, ಕರ್ತನ ಆಲಯದಲ್ಲಿ ಸೇರೋದು, ಸೇವಕರೊಟ್ಟಿಗೆ ಹಂಚಿಕೊಳ್ಳೋದು, ಅವರೊಟ್ಟಿಗೆ ನಾವು ಸ್ನೇಹವನ್ನು ಬೆಳೆಸ್ಕೊಳ್ಳೋದು, ಅವರ ಜೊತೆ ಹೆಚ್ಚಾಗಿ ನಾವು ಸಮಯವನ್ನು ಕಳೆಯೋದು, ಅವರ ಜೊತೆ ನಾವು ಸೇವೆಯಲ್ಲಿ ಕೂಡ ಸೇರಲ್ಪಡೋದು, ಇವೆಲ್ಲವೂ ನಮಗೆ ಆಶೀರ್ವಾದ ತಂದುಕೊಡುತ್ತೆ. ಆಗ ನಾವು ನಿಜಕ್ಕೂ ದೇವರ ಫ್ರೆಂಡ್ ಆಗಿರ್ತೀವಿ, ದೇವರ ಸ್ನೇಹಿತನು. ನೀವು ಅಪೇಕ್ಷೆ ಪಟ್ಟಿದ್ದು, ಆಸೆ ಪಟ್ಟಿದ್ದು ಎಲ್ಲವನ್ನ ಕರ್ತನು ನೆರವೇರಿಸ್ತಾರೆ. ಇಂದು ಆ ಸಕಲ ಆಶೀರ್ವಾದ ನಿಮ್ಮ ಮೇಲೆ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ.
ಹೆವನ್ಲಿ ಫಾದರ್, ಪ್ರೀತಿಯುಳ್ಳ ತಂದೆ ಆ ದೇವರೇ, ಸ್ವಾಮಿ ಈ ವೇದ ವಾಕ್ಯದಂತೆ ಸ್ವಾಮಿ ಅವರು ಲೋಕಕ್ಕೆ ಸ್ನೇಹಿತರಾಗಿರ್ಬೋದು. ಈ ದಿನ ಅವರ ಆ ಒಂದು ಆ ಮನಸ್ಸು ಅವರು ಬದಲು ಮಾಡು ರಾಜ. ಅನೇಕ ಸ್ನೇಹಿತರಿಂದ ಅವರು ಬಿದ್ದು ಹೋಗಿದ್ದಾರೋ ತಂದೆ, ಪ್ರಾರ್ಥನೆ ಜೀವಿತವು ಕಳೆದುಕೊಂಡಿದ್ದಾರೆ, ನಂಬಿಕೆಯಲ್ಲೂ ಕರ್ತನೆ ತಂದೆ ಬಿದ್ದು ಹೋಗಿದ್ದಾರೆ. ಅಪ್ಪ, ಅವರನ್ನು ಸ್ಪರ್ಶಿಸು, ಈಗಲೇ ಮುಟ್ಟು ಕರ್ತನೆ. ನಿನಗೆ ಸಾಧ್ಯ, ಅಸಾಧ್ಯವಾದದ್ದು ಒಂದೂ ಇಲ್ಲ ಪ್ರಭು. ಅವರನ್ನು ಸ್ಪರ್ಶಿಸು ಕರ್ತನೆ, ಅವರನ್ನು ಬದಲು ಮಾಡು. ನೀನವರ ಸ್ನೇಹಿತನಾಗಿರು. ಅಬ್ರಹಾಮನಂತೆ ಪ್ರತ್ಯೇಕವಾದ ಕುಟುಂಬ, ಪ್ರತ್ಯೇಕಿಸಲ್ಪಟ್ಟಂತ ಮಕ್ಕಳಾಗಿ ನಿನ್ನ ಸಕಲ ಆಶೀರ್ವಾದ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಹೊಂದಿಕೊಳ್ಳುವಂತೆ ಅವರನ್ನು ಮಾರ್ಪಡಿಸು ಅಪ್ಪ, ಮಾರ್ಪಡಿಸು, ಆಶೀರ್ವದಿಸು ತಂದೆ. ಕರ್ತನೆ, ಅವರು ಏನೇನು ಬೇಡಿಕೊಳ್ಳುತ್ತಾ ಇದ್ದಾರೋ ಅದೀಗಲೇ ಅನುಗ್ರಹಿಸಪ್ಪ. ನಿನ್ನ ಆಶೀರ್ವಾದ ಅವರ ಮೇಲೆ ಇಳಿಯಲಿ, ಅದ್ಭುತಗಳು ನಡೆಯಲಿ ಸ್ವಾಮಿ. ಕರ್ತನೆ, ಈಗ ಸ್ಪರ್ಶಿಸೋಪ್ಪ ತಂದೆ. ದುಷ್ಟ ಫ್ರೆಂಡ್ಸ್ ಸಹವಾಸದಿಂದ ಅವರು ಬಿದ್ದು ಹೋಗಿದ್ರೆ ಕರ್ತನೆ, ಆ ಪಾಪದಿಂದ ಅವರನ್ನು ಬಿಡುಗಡೆ ಕೊಡು ರಾಜ. ದುಷ್ಟ ಅಭ್ಯಾಸಗಳಿಂದ ಬಿಡುಗಡೆ ಕೊಡು, ಆ ದುಷ್ಟ ಸ್ನೇಹಿತರಿಂದ ಅವರಿಗೆ ಬಿಡುಗಡೆ ಕೊಟ್ಟು ನೀನು ಪರಿಶುದ್ಧ ಆತ್ಮನೆ, ನೀನವರಿಗೆ ಸ್ನೇಹಿತನಾಗಿರು ಸ್ವಾಮಿ. ಅವರ ಜೀವಿತ ಕಟ್ಟು ಕರ್ತನೆ, ಬಲಗೊಳಿಸು ದೇವರೇ. ಅವರು ಈ ಲೋಕದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ ಅಪ್ಪ. ಪರಲೋಕಕ್ಕೆ ನಿತ್ಯ ಜೀವಕ್ಕೆ ಹೋಗೋ ಆತ್ಮವಾಗಿಯೂ ಮಾರ್ಪಡಲಿ. ಆಶೀರ್ವದಿಸಿದಕ್ಕೆ ವಂದನೆ ಅಪ್ಪ. ನಿನಗೆ ಮಹಿಮೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.